ಹೇ ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಅಸಿಸ್ಟೆಂಟ್ಲಿ ಲಿನ್ ಹತ್ರ ಕಾಫಿ ಶಾಪಲ್ಲಿ ಮಾತಾಡೋಣ ಅಂತ ಹೇಳಿರ್ತಾರೆ. ಸೊ ಇವತ್ತಿನ ಎಪಿಸೋಡ್ ಒಳಗಡೆ ಹೋಗೋಣ. ಆ್ಯಕ್ಚುಲಿ ಇವ್ರು ಹೆಂಗೆ ಫಸ್ಟ್ ಟೈಮ್ ಮೀಟ್ ಮಾಡಿರ್ತಾರೆ ಅಂದರೆ, ಶಿಯಾನ ಮೀಟ್ ಮಾಡೋಕ್ಕೆ ಅಸಿಸ್ಟೆಂಟ್ಲಿ ಕ್ಲಬ್ಗೆ ಹೋಗಿರ್ತಾರೆ. ಶಿಯಾ ಜೊತೆ ಬಂದು ಲಿನ್ ಚೆನ್ನಾಗಿ ಡ್ರಿಂಕ್ ಮಾಡ್ತಾ ಇರ್ತಾಳೆ. ಏನೋ ಕೆಲಸ ಇದೆ ಅಂತ ಸೀನಿಯರಿಂದ ಶಿಯಾಗೆ ಕಾಲ್ ಬರುತ್ತೆ, ಏನೋ ವರ್ಕ್ ಇದೆ ಅಂತ. ನೀನು ತುಂಬ ಡ್ರಿಂಕ್ ಮಾಡಿದ್ಯಾ, ಸಾಕು ಬಾ ಮನೆಗೆ ಹೋಗೋಣ ಅಂತ ಕರಿತಾ ಇದ್ದಾಳೆ. ಲಿನ್ ಇಲ್ಲ ನೀನು ಹೋಗು, ನಾನು ಬರ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂತಾಳೆ. ಲಿನ್ ಅಲ್ಲಿಂದ ಹೋಗೋಕ್ಕೂ ಟ್ರೈ ಮಾಡ್ತಾ ಇರುವಾಗ ಅಸಿಸ್ಟೆಂಟ್ಲಿ ಓಡಿ ಬರ್ತಾರೆ. ಬಂದು ಹಿಡ್ದಿರೋ ತಪ್ಪಿಗೆ ಲಿನ್ ಅಸಿಸ್ಟೆಂಟ್ಲಿ ಕೋಟ್ ಫುಲ್ಲಾಗಿ ವಾಂತಿ ಮಾಡ್ತಾಳೆ. ಸೊ ಇವ್ರನ್ನ ಮನೇಲಿ ಬಿಡೋಣ ಅಂತ ಅಸಿಸ್ಟೆಂಟ್ಲಿ ಅವ್ರ ಮನೆಗೆ ಹೋಗಿರ್ತಾರೆ. ಅಲ್ಲೇ ಒಂದು ಪ್ರಾಬ್ಲಮ್, ಲಿನ್ ನಿಶೆಯಲ್ಲಿ ಹೆಂಗೆ ಬೇಕಂಗೆ ನೋಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲಿನ್ ಎದ್ದು ನೋಡುವಾಗಲೇ ಗೊತ್ತಾಗೋದು ಇವರಿಬ್ಬರು ಒಟ್ಟಿಗೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಗಾಬರಿಯಾಗಿ ಬೇಗ ರೆಡಿ ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ಲಿಗೆ ಒಂದು ಲೆಟ್ರು ಬರೆದು ಅಲ್ಲಿಂದ ಹೋಗ್ತಾರೆ. ಆ ದಿನ ಹೆಂಗಾಯಿತು ಅಂತ, ಹೆಂಗೆ ಬಂದೆ, ಯಾವಾಗ ಬಂದೆ ಅನ್ನೋದು ಗೊತ್ತಿಲ್ಲ, ದಯವಿಟ್ಟು ನನ್ನ ಮರ್ತುಬಿಡಿ, ಇನ್ಮೇಲೆ ನಾವು ಮೀಟ್ ಮಾಡೋದು ಬೇಡ ಅಂತ ಆಗಿರ್ತಾಳೆ. ತುಂಬ ಟೈಮ್ ಬಿಟ್ಟು ಎದ್ದು ನೋಡಿದ್ರೆ ಅಲ್ಲಿ ಬೆಡ್ ಮೇಲೆ ಇರೋ ರಿಂಗ್ನ ನೋಡ್ತಾರೆ. ಹಾಗೆ ಫ್ಲ್ಯಾಶ್ ಬ್ಯಾಕ್ ಮುಗಿಸಿ ಕಾಫಿ ಶಾಪಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಹತ್ರ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವಿಬ್ಬರು ಮೀಟ್ ಮಾಡಿರೋದನ್ನ ಮರ್ತುಬಿಡಿ ಅಂತ ಸೈಲೆಂಟಾಗಿ ಹೇಳ್ತಾಳೆ ಲಿ. ಅದನ್ನ ಅರ್ಥ ಮಾಡ್ಕೊಳ್ದೆ ನಾವೇನಕ್ಕೆ ಹಂಗಿರಬೇಕು ಅಂತ ಕೇಳ್ತಾ ಇದ್ದಾಳೆ. ಲಿನ್ ಹಾಗೆ ಜೋರು ಮಾಡ್ತಾ ಇದ್ದಾಳೆ. ನಾವಿಬ್ಬರು ಮೀಟ್ ಮಾಡಿದ್ದು, ಒಟ್ಟಿಗೆ ಸ್ಟೇ ಮಾಡಿದ್ದು, ಯಾರ ಹತ್ರನಾದರೂ ಹೇಳಿದ್ರೆ ಅಷ್ಟೇ ನಿಮಗೆ, ಆಮೇಲೆ ಏನಾಗತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ರಿಯಾಲಿಟಿ ಶೋ ನಡೆಯೋ ಹತ್ರ ಜಿನ್ ಚಾಯಿನ್ ಹತ್ರ ಮಾತಾಡ್ತಾ ಇದ್ದಾನೆ. ಇಲ್ಲಿ ನಡೀತಿರೋ ಟಾಸ್ಕು ನನಗೂ ಶಿಯಾಗೂ ಅಷ್ಟೇ. ನೀನೇನಕ್ಕೆ ನಡುವೆ ಬಂದಿದ್ಯಾ, ಇದನ್ನ ಕೇಳಿದ್ದೆ ಚಾಯಿನ್. ನೀನು ನಿಜವಾಗ್ಲೂ ಶಿಯಾನ ಲವ್ ಮಾಡ್ತಾ ಇದೀಯಾ? ಈ ಎಂಗೇಜ್ಮೆಂಟ್ ಏನೋ ಕಾರಣಕ್ಕೆ ನಡೆದಿದೆ, ಬೇರೆ ಏನೋ ಕಾರಣಕ್ಕೆ ಸುಳ್ಳು ಹೇಳಿ ನಿಜ ಹೇಳು ಅಂತ ಜಿನ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನನಗೆ ಶಿಯಾ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವಳನ್ನ ಲವ್ ಮಾಡ್ತಾಯಿದ್ದೀನಿ, ಇಲ್ಲಿಂದ ಹೋಗೋ ಅಂತಿರೋದನ್ನ. ತುಂಬ ಟೈಮ್ ನಂತರ ಮನೆಗೆ ಹೋದ್ಮೇಲೆ ಇಲ್ಲಿ ಶಿಯಾ ಕೇಳೋ ಫಸ್ಟ್ ಕ್ವಶನ್ ಇದೇ, ಚಾಯಿನ್ ಎಲ್ಲಿಗೆ ಹೋದ? ನಾನು ಅವನನ್ನು ಹುಡುಕ್ತಾ ಇದ್ದೀನಿ, ಕಾಲ್ ಮಾಡಿದ್ರೆ ಅಟೆಂಡ್ ಮಾಡ್ತಾ ಇಲ್ಲ, ನಾನು ಮತ್ತೆ ಚಾಯಿನ್ ಫ್ರೆಂಡ್ ಅಂತ ಗೊತ್ತು, ನಿಮ್ಮ ನಡುವೆ ಏನಾದರೂ ಪ್ರಾಬ್ಲಮ್ ಹೋಗ್ತಾ ಇದೆಯಾ ಅಥವಾ ಸೀಕ್ರೆಟ್ ಇದೆಯಾ ಅಂತ ಕೇಳಿದ್ದೆ. ಜಿನ್ ಇಲ್ಲ ಅಂದು ಗಾರ್ಡನಲ್ಲಿ ರೆಡಿ ಮಾಡಿರೋ ಟೆಂಟ್ಗೆ ಕರ್ಕೊಂಡು ಹೋಗ್ತಾನೆ. ಜಿನ್ ರೆಡಿ ಮಾಡಿರೋ ಥಿಂಗ್ಸ್ನ ಶಿಯಾಗೆ ತುಂಬ ಖುಷಿ ಪಡ್ತಾಳೆ. ಯಾವಾಗಲೂ ಹಾಗೆ ಇರುತ್ತೆ. ಜಿನ್ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಶೋ ಮುಗ್ದಿದೆ, ಇವರಿಬ್ಬರು ಅವ್ರವ್ರ ಮನೆಗೆ ಹೋಗಬೇಕು ತಾನೆ. ಇಬ್ಬರು ಫೀಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಜಿನ್ ಹೇಳ್ತಾರೆ, ನಿನಗೆ ಯಾವಾಗಲಾದರೂ ಬೋರ್ ಆದರೆ ಆವಾಗವಾಗ ಬಂದೋಗು, ನಾನು ನಿನ್ನ ಹತ್ರ ಪರ್ಸ್ನಲ್ಲಾಗಿ ಕೆಲವೊಂದು ವಿಷಯನ ಮಾತಾಡಬೇಕು. ನೀನು ಹೆಂಗೆ ಈ ಫೀಲ್ಡ್ಗೆ ಬಂದೆ, ನೀನು ಆ್ಯಕ್ಟ್ರೆಸ್ ಆಗಬೇಕು ಅಂತ ಮೊದಲಿಂದನೂ ಇಂಟ್ರೆಸ್ಟ್ ಇದೆಯಾ? ಇವಾಗ ಶಿಯಾ ಅವಳ ಲೈಫಲ್ಲಿ ನಡೆದಿರೋದನ್ನ ಹೇಳ್ತಾ ಇದ್ದಾಳೆ. ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಓದ್ತಿರಲಿಲ್ಲ, ಅದರಿಂದ ಯಾರೂ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಸಿಂಡ್ರೆಲ್ಲಾ ಕ್ಯಾರೆಕ್ಟರಾಗಿ ಆ್ಯಕ್ಟ್ ಮಾಡಿದೆ. ಆವಾಗ ಎಲ್ಲರೂ ನನ್ನ ನೋಡಿ ಶಾಕ್ ಆಗಿ ನೋಡಿದ್ರು. ಸೊ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಲೇ ನಾನು ಈ ಆ್ಯಕ್ಟಿಂಗ್ ಫೀಲ್ಡ್ಗೆ ಸರಿಯಾಗಿರುತ್ತೆ ಅಂತ ಅಂದು ಹೇಳಿ ಮುಗಿಸ್ತಾಳೆ. ಜಿನ್ ಅನ್ಕೊತಾನೆ ಶಿಯಾ ಕರಿಯರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂತ ಅನ್ಕೊತಾ ಶಿಯಾಗೆ ಆ ಜಾಗ ತುಂಬ ಇಷ್ಟ ಆಗಿದೆ. ಹಾಗೆ ಕಟ್ ಮಾಡಿದರೆ ವಿಲ್ಲನ್ನ ತೋರಿಸ್ತಾ ಇದ್ದಾರೆ. ಇವನು ಜಿನ್ನ ಕ್ಲಾಸ್ಮೇಟ್ ಆಗಿರ್ತಾನೆ. ಅದಲ್ಲದೆ ಜಿನ್ ಕಂಪ್ನಿಗೆ ಅಗೇನ್ಸ್ಟ್ ಆಗಿರೋ ಪರ್ಸನ್. ಇವನು ಮಾತಾಡ್ತಾ ಇದ್ದಾನೆ, ಹೇಗಾದರೂ ಜಿನ್ ಬಿಸ್ನೆಸ್ ಲೆವೆಲ್ನ ಕಮ್ಮಿ ಮಾಡಬೇಕು, CEO ಪೋಸ್ಟಿಂದ ಹೆಂಗಾದರೂ ಇಳಿಸ್ಬೇಕು ಅಂತ ಇವನು ಲಾಯರ್ ಹತ್ರ ಮಾತಾಡ್ತಾ ಇದ್ದಾನೆ. ಇವಾಗ ಶಿಯಾ ಹೆಂಗೋ ರಿಯಾಲಿಟಿ ಶೋ ಎಲ್ಲ ಮುಗಿಸಿ ಇವ್ರ ಮನೆಗೆ ರಿಟರ್ನ್ ಬಂದಿದ್ದಾಳೆ. ಜಿನ್ ಜೊತೆ ಇರುವಾಗ ಇವ್ರ ಫ್ಯಾಮಿಲಿ ಒಂದು ಪೆಟ್ನ ತಗೊಬಂದಿರ್ತಾರೆ ಅಲ್ವಾ, ಆ ಡಾಗ್ನ ಜಿನ್ ಶಿಯಾಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಅಂತ ಮೆಸೇಜ್ ಮಾಡಿದ್ದಾಳೆ. ಇವತ್ತು ನೀನು ಕೆಲಸ ಎಲ್ಲ ಮುಗಿದ್ಮೇಲೆ ಡಿನ್ನರ್ಗೆ ನಮ್ಮ ಮನೆಗೆ ಬನ್ನಿ ಅಂತ ಶಿಯಾ ಹೇಳ್ತಾ ಮೆಸೇಜ್ ಮಾಡಿದ್ದಾಳೆ. ಇದುವರೆಗೂ ಲವ್ ಲೈನ್ ಚೆನ್ನಾಗೇ ಹೋಗ್ತಾ ಇತ್ತು. ಲೀ ಜುನ್ ಅಂದರೆ ವಿಲ್ಲನ್ ಜಿನ್ನ ಮೀಟ್ ಮಾಡೋಕ್ಕೆ ಜಿನ್ ಆಫೀಸ್ಗೆ ಬಂದಿದ್ದಾನೆ. ಏನು ಕಾರಣಕ್ಕೆ ಒಳಗಡೆ ಬಂದಿದ್ದಾನೆ ಅಂದರೆ, ಈ ಆಫೀಸಲ್ಲಿ ತುಂಬ ವಿಷಯ ನಡೀತಾ ಇದೆ, ಡೌಟ್ಫುಲ್ಲಾಗಿ ಗೊತ್ತಿದೆ, ನೀವು ತುಂಬ ವಿಷಯನ ಇಲ್ಲೀಗಲಾಗಿ ಮಾಡ್ತಾಯಿದ್ದೀರ. ಸೊ ನನಗೆ ಕಂಪ್ಲೇಂಟ್ ಬರ್ತಾನೇ ಇದೆ,
ಕಂಪನಿ ಫೈಲ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲನೂ ಚೆಕ್ ಮಾಡಿ ನೋಡಬೇಕು ಅಂದು ಎಲ್ಲರೂ ಚೆಕ್ ಮಾಡ್ತಾಯಿದ್ದಾರೆ. ಅಲ್ಲಿವರೆಗೂ ನೀನು ಸೈಲೆಂಟಾಗಿರಬೇಕು, ನೀನು CO ಫಸ್ಟ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂದು ಟೀಮ್ ಜೊತೆ ವರ್ಕ್ ಸ್ಟಾರ್ಟ್ ಮಾಡ್ತಾನೆ. ಮನೇಲಿ ವೆಯ್ಟ್ ಮಾಡ್ತಿರೋ ಶಿಯಾಗೆ ಜಿನ್ನಿಂದ ಯಾವುದೇ ಆನ್ಸರ್ ಇಲ್ಲ. ಇವತ್ತು ಫುಲ್ಲಾಗಿ ಜಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇವರೆಗೂ ಡಾಗ್ನ ವಾಕಿಂಗ್ ಕರ್ಕೊಂಡು ಹೋಗುವಾಗ ಮೊಬೈಲ್ನೇ ನೋಡ್ತಾ ಇದ್ದಾಳೆ. ಇವಳಿಗೆ ಅನ್ನಿಸ್ತಾ ಇದೆ, ನಮಗೇನಾಯಿತು, ಜಿನ್ನ ಮೀಟ್ ಮಾಡಿನೇ ಸ್ವಲ್ಪ ದಿನ ಆಗಿದೆ, ಅಷ್ಟರೊಳಗೆ ಜಿನ್ನ ಮಿಸ್ ಮಾಡೋ ಫೀಲ್ ಬರ್ತಾಯಿದೆ. ಇವಳು ಆಫೀಸ್ಗೆ ಹೋಗಿದ್ದೆ, ಶೂಟಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗಿಂದನೂ ಜಿನ್ನಿ ಅನ್ನೋ ಹುಡುಗಿಗೆ ನಮ್ಮ ಶಿಯಾ ಕಂಡ್ರೆ ಆಗೋದಿಲ್ಲ ಅಲ್ವಾ. ಈಗ ನಡೀತಿರೋ ಶೂಟಿಂಗಲ್ಲಿ ಇವರಿಬ್ಬರು ಸೇರಿನೇ ಆ್ಯಕ್ಟ್ ಮಾಡಬೇಕು. ಇವಾಗಲೂ ಶಿಯಾ ಹತ್ರ ಕೋಪದಲ್ಲಿ ಮಾತಾಡಿ ಶಿಯಾನ ತಳ್ಳಿ ಬಿಡ್ತಾಳೆ. ಶಿಯಾ ಮೇಲಿನ ಸಿಟ್ಟು ತೋರಿಸೋಕ್ಕೆ ಜೆನ್ನಿಗೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗೋದಿಲ್ಲ. ಅದರಿಂದ ಶಿಯಾನ ಕೂದಲನ್ನ ಟೈಟಾಗಿ ಇಟ್ಕೊಂಡು ನೀರಲ್ಲಿ ತಳ್ಳಿಬಿಡ್ತಾಳೆ. ಆ ಜಾಗ ತುಂಬ ಆಳವಾಗಿದೆ. ಶಿಯಾಗೆ ಈಜೋಕ್ಕೂ ತುಂಬ ಕಷ್ಟಪಡ್ತಾ ಇದ್ದಾಳೆ. ಅವಳಿಗೆ ಈಜು ಬರದೆ ಕಷ್ಟಪಡ್ತಾ ಇದ್ದಾಳೆ ಅಂತ ಜೆನ್ನಿಗೆ ಗೊತ್ತಾದರೂ ಸುಮ್ಮನೆ ಇದ್ದಾಳೆ. ಈ ವಿಡಿಯೋನ ಶೂಟ್ ಮಾಡ್ತಾ ಇರೋ ಡೈರೆಕ್ಟರ್ಗೆ ಏನು ಡಿಫ್ರೆನ್ಸು ಗೊತ್ತಾಗ್ತಾ ಇಲ್ಲ. ಶಿಯಾ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಚಾಯ್ ನೋಡೋಗಿ ಫಸ್ಟು ಶಿಯಾನ ಕಾಪಾಡ್ತಾನೆ. ಇವಾಗ ಶಿಯಾನ ಕರ್ಕೊಂಡು ಹೋದ್ಮೇಲೆ ಚಾಯ್ನ ಜೆನ್ನಿ ಹತ್ರ ಮಾತಾಡ್ತಾ ಇದ್ದಾನೆ. ಶಿಯಾಗೆ ಈಜು ಗೊತ್ತಿಲ್ಲದೆ ಕಷ್ಟಪಡ್ತಾ ಇದ್ದಾಳೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಲ್ವಾ, ಬೇಕು ಅಂತ ತಾನೇ ಮಾಡಿದ್ದೀಯಾ ಅನ್ನೋದು ಗೊತ್ತು. ಇನ್ನೊಂದು ಸಾರಿ ಈ ಥರ ಮಾಡುತ್ತಾ ಇದ್ದೆ ಅಂತ ಗೊತ್ತಾದರೆ ಅಷ್ಟೇ ನಿನಗೆ ಅಂತ ಜೋರು ಮಾಡ್ತಾನೆ. ಇಲ್ಲಿ ಆಫೀಸಲ್ಲಿ ಲಾಯರ್ಗೆ ಡಾಕ್ಯುಮೆಂಟ್ಸ್ ಏನೂ ಸಿಗದೆ ಎಲ್ಲರೂ ಹಾಗೆ ಲೀಜನ್ ಅವ್ರ ಟೀಮ್ನ ಕರ್ಕೊಂಡು ವಾಪಸ್ ಹೋಗ್ತಾನೆ. ಅದೆಲ್ಲ ಅಲ್ಲದೆ ಅಸಿಸ್ಟೆಂಟ್ಲಿ ಈ ಕಡೆಯಿಂದ ಶೂಟಿಂಗ್ ಸ್ಪಾಟಲ್ಲಿ ಶಿಯಾಗೆ ನಡೆದಿರೋ ಪ್ರಾಬ್ಲಮ್ ಜಿನ್ಗೆ ಗೊತ್ತಾಗುತ್ತೆ. ಅದರಿಂದ ಶಿಯಾ ಆ್ಯಕ್ಟ್ ಮಾಡ್ತಿರೋ ಪ್ರಾಜೆಕ್ಟ್ಗೆ ಪ್ರೊಡ್ಯೂಸರ್ ಆಗೋಣ ಅನ್ನೋ ನಿರ್ಧಾರಕ್ಕೆ ಜಿನ್ ಬರ್ತಾನೆ. ಇಲ್ಲಿ ಶಿಯಾ ಇವಳ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗುವಾಗ ಯಾರೋ ಇವಳನ್ನ ವಾಚ್ ಮಾಡ್ತಾಯಿದ್ದಾರೆ. ಜಿನ್ನ ಒಂದು ಜಾಗಕ್ಕೆ ಬರೋಕ್ಕೆ ಹೇಳಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಜಿನ್ ಸೀರಿಯಸ್ಸಾಗಿ ತಗೋತಾ ಇಲ್ಲ. ನೀನು ಆ್ಯಕ್ಟ್ರೆಸ್ಸು, ನಿನ್ನ ಫ್ಯಾನ್ಸ್ ನಿನ್ನ ಫೋಟೋ ತೆಗಿತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾನೆ. ಹಾಗೆ ಮನೆಯಲ್ಲೂ ಸೇಫಾಗಿ ಡ್ರಾಪ್ ಮಾಡಿ ಕಿಸ್ ಮಾಡು ಅಂತಿರುವಾಗ ಶಿಯಾ ಇಲ್ಲಿ ಯಾರೂ ಇಲ್ಲ ತಾನೆ, ಮತ್ತೇನಕ್ಕೆ ನಾವು ಆ್ಯಕ್ಟ್ ಮಾಡಬೇಕು ಅಂತಿರುವಾಗ ಜಿನ್ ಹೆಂಗೆಂಗೋ ಮಾತಾಡಿ ಶಿಯಾನ ಸಂಭಾಳಿಸಿ ಕಿಸ್ ಮಾಡೋ ರೀತಿನೂ ಮಾಡ್ತಾನೆ. ಶಿಯಾ ಅಲ್ಲಿಂದ ಹೋಗಿದೆ. ಅಸಿಸ್ಟೆಂಟ್ಲಿ ಮೂಲಕ ಜಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಶಿಯಾನ ಫಾಲೋ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಲೀಜನ್ ಸೆಟ್ ಮಾಡಿರೋ ಜನ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟಿಂಗ್ ಸ್ಪಾಟಲ್ಲಿ ಇರುವಾಗ ಜೆನ್ನಿ ಮಾತಾಡೋ ಡೈಲಾಗ್ ಎಲ್ಲ ಬೇರೆ ಯಾರೋ ಹುಡುಗಿ ಬಂದು ಮಾತಾಡ್ತಾ ಇದ್ದಾರೆ. ಅವಳನ್ನ ನೋಡಿ ಶಿಯಾ, ಜೆನ್ನಿ ಬಂದಿಲ್ವಾ, ನೀನ್ಯಾಕೆ ಆ್ಯಕ್ಟ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅವ್ರನ್ನ ಈ ರೋಲಿಂದ ತೆಗ್ದಿದ್ದಾರೆ ಅಂತ ಗೊತ್ತಾಯಿತು ಅಂತ ಆ ಹುಡುಗಿ ಹೇಳ್ತಾಳೆ. ಶಿಯಾಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಯಾವಾಗಿನಂತೆ ಚಾಯನ್ ಬಂದು ಮಾತಾಡುವಾಗ ಖಂಡಿತ ಆ ಕೆಲಸ ಜಿನ್ನೇ ಮಾಡಿರ್ತಾನೆ ಅಂದ್ಕೊಂಡು ಮಾತಾಡ್ತಾ ಇದ್ದಾನೆ. ಇವಳಿಗೆ ಅವಾಗ ಪ್ರಾಬ್ಲಮ್ ಮಾಡ್ತಿರೋ ಜೆನ್ನಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವಾಗ ಶಿಯಾ ಕರ್ಕೊಂಡು ಹೋಗುವಾಗ ಮೀಟ್ ಮಾಡೋಕ್ಕೆ ಲೀಜನ್ ಬಂದಿದ್ದಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಅದು ಜಿನ್ ಬಗ್ಗೆ ಅಂದಾಗ ಶಿಯಾನು ಒಂದು ಕಡೆ ಕೂತ್ಕೊಂಡು ಜಿನ್ನ ಆಫೀಸಲ್ಲಿ ನಡೀತಿರೋ ಪ್ರಾಬ್ಲಮ್ ಬಗ್ಗೆ ಹೇಳ್ತಾನೆ. ಅವನನ್ನು CO ಪೋಸ್ಟಿಂದ ತೆಗಿತಾರೆ. ಜಿನ್ ಆಫೀಸ್ ಮೀಟ್ ಮಾಡಿದಾಗ ತುಂಬ ಇಲ್ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದಾನೆ. ಇವನು ಮಾತಾಡೋದನ್ನ ತಾಳ್ಮೆಯಿಂದ ಕೇಳ್ತಾ ಇದ್ರು. ಆದರೆ ಸ್ವಲ್ಪನೂ ಲೀಜನ್ ಮೇಲೆ ಶಿಯಾಗೆ ನಂಬಿಕೆ ಇಲ್ಲ. ಶಿಯಾ ಅವನನ್ನು ಕೇಳೋ ಕ್ವಶನ್ಗೆ ಬದಲಿಗೆ ಶಿಯಾನು ಕೇಳ್ತಾ ಇದ್ದಾಳೆ. ಜಿನ್ ಮೇಲೆ ಯಾವುದೇ ರೀತಿ ತಪ್ಪಿರೋದಿಲ್ಲ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಆ ಥರ ಕ್ಯಾರೆಕ್ಟರ್ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತು. ಖಂಡಿತ ನೀವು ಎಷ್ಟೇ ದೊಡ್ಡ ರಿಸ್ಕ್ ತಗೋತಾ ಇದ್ದೀರಾ, ನಿಮ್ಮ ಫ್ಯೂಚರು ಹಾಳಾಗ್ಬೋದು, ದಯವಿಟ್ಟು ನನ್ನ ಮಾತು ಕೇಳಿ ಅಂತ ಇರುವಾಗ ನಿನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಇದೆಯಲ್ವಾ. ಅವನು ಆಫೀಸಲ್ಲಿ ಏನಾಗ್ತಾ ಇದೆ ಅಂತ ನನ್ನ ಹತ್ರ ಹೇಳು ಅಂದಾಗ ಇದೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದ ಸೀನಿಯರ್ಸ್ ಗಾಂಡಾಗಿ ಬೈತಾರೆ. ನೀವು ಲಾಯರ್ ಅಷ್ಟೇ ತಾನೇ, ಆ ಹುಡುಗಿ ಹತ್ರ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ, ಮತ್ತು ಶಿಯಾ ಅದೆಲ್ಲ ಮಾಡೋದಿಲ್ಲ ಅಂತ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆವಾಗ ಶಿಯಾನ ಮೀಟ್ ಮಾಡಿಕೊಂಡು ಹುಡ್ಕೊಂಡು ಬಂದಿರೋ ಲೀಜನ್ ಹತ್ರ ಮಾತಾಡೋದು ನೋಡಿ ಶಿಯಾನ ಸಖತ್ ಕೋಪದಿಂದ ಕರ್ಕೊಂಡು ಹೋಗ್ತಾನೆ. ನೀನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಅಂತ ಜೋರು ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಶಿಯಾ ಹೋಗಿದ್ದೆ ಲೀಜನ್ ಸೀನಿಯರ್ ಹತ್ರ ಮಾತಾಡ್ತಾನೆ. ನೀವಿಲ್ಲೇ ಇರಿ, ನಾವಿಬ್ಬರು ಫ್ರೀಯಾಗಿ ಮಾತಾಡೋಣ ಅಂದಾಗ ಸೀನಿಯರ್ ಆಗಲ್ಲ, ನನಗೆ ಕೆಲಸ ಇದೆ ಅಂದು ಅಲ್ಲಿಂದ ಹೋಗ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.